ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಟೈಮ್ ಕೆಟ್ಟಾಗ ಹಗ್ಗವೂ ಹಾವಾಗುತ್ತೆ ಅಂತ ಸೇಮ್ ಈ ಗಾದೆ ಮಾತು ನಟಿ ಕಾವ್ಯಾಗೆ ಈಗ ಹೋಲಿಕೆ ಆಗ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯ 11 ಸ್ಪರ್ಧಿಗಳಿದ್ದಾರೆ. ಇದರಲ್ಲಿ ಧ್ರುವ, ಇದರಲ್ಲಿ ರಘು, ಸೂರಜ್ ಹಾಗೂ ರಕ್ಷಿತಾರನ್ನ ಬಿಟ್ಟು ಉಳಿದೆಲ್ಲ ಸ್ಪರ್ಧಿಗಳು ಡೇ 1 ನಿಂದಲೂ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಹೀಗಾಗಿ 8 ಸ್ಪರ್ಧಿಗಳ ಬಿಗ್ ಬಾಸ್ ಜರ್ನಿ 100 ದಿನ ರೀಚ್ ಆಗೋದಿಕ್ಕೆ ಬಂದಿದೆ. ಉಳಿದ 3ರದ್ದು ಕೂಡ 80 ದಿನದ ಮೇಲಾಗಿದೆ. ಇದೇ ಕಾರಣಕ್ಕೆ ಈ ವಾರ ಬಿಗ್ ಬಾಸ್ ಫ್ಯಾಮಿಲಿ ವೀಕ್ ಅಂತ ಕಾರ್ಯಕ್ರಮ ರೂಪಿಸಿದ್ರು. ಪ್ರತಿಯೊಬ್ಬ ಸ್ಪರ್ಧಿಯ ಮನೆಯಿಂದಲೂ ಇಬ್ಬಿಬ್ಬರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿದ್ರು. ತಮ್ಮವರನ್ನ ಬಿಟ್ಟು 3 ತಿಂಗಳೇ ಆಗೋಗಿತ್ತು. ಒಂದು ಫೋನೂ ಇಲ್ಲ, ಒಂದು ಮಾತಿಲ್ಲ, ಅಮ್ಮ ಮಕ್ಕಳ ಸಂಭಾಷಣೆಯೂ ಇಲ್ಲ. ಹೊರಗಿದ್ದವರಿಗೆ ತಮ್ಮ ಮಕ್ಕಳು ಹೇಗಾಗಿದ್ದಾರೆ ಅಂತ ಡೈಲಿ ಅಪ್ಡೇಟ್ ಸಿಗ್ತಾ ಇತ್ತು. ಆದರೆ ಬಿಗ್ ಬಾಸ್ ಒಳಗಡೆ ಇರೋರಿಗೆ ಏನಂದ್ರೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ತಮ್ಮ ಮನೆಯವರ ಆರೋಗ್ಯದ ಬಗ್ಗೆ ಯಾವ ಮಾಹಿತಿಯೂ ಸಿಗ್ತಾ ಇರಲಿಲ್ಲ. ಬಹುಶಃ ತಮ್ಮ ಜೀವಮಾನದಲ್ಲೇ ಇಷ್ಟು ದಿನ ಒಂದೇ ಒಂದು ಮಾತಾಡದೆ ತಮ್ಮವರನ್ನ ಇಷ್ಟು ದಿನ ಯಾರೂ ಬಿಟ್ಟಿಲ್ಲ ಅನ್ಸುತ್ತೆ. ಹೊರಗಡೆ ಇರಬಹುದು, ವಿದೇಶದಲ್ಲೇ ಕೆಲಸ ಮಾಡಬಹುದು, ಆದರೆ ವಾರಕ್ಕೊಮ್ಮೆಯಾದ್ರೂ ಒಂದು ಕಾಲ್ ಮಾಡ್ತಾರೆ. ಕೊನೆ ಪಕ್ಷ ವಿಡಿಯೋ ಕಾಲ್ನಲ್ಲಿ ಆದ್ರೂ ಮಾತನಾಡ್ತಾರೆ. ಆದರೆ ಬಿಗ್ ಬಾಸ್ ಮನೆ ಅನ್ನೋದು ಹೊಸ ಪ್ರಪಂಚ. ಇಲ್ಲಿ ಎಲ್ಲವನ್ನ ಬಿಟ್ಟು ಬರಬೇಕು. ಹೀಗಾಗಿ ಈ ಫ್ಯಾಮಿಲಿ ವೀಕ್ ಪ್ರತಿಯೊಬ್ಬ ಸದಸ್ಯರಿಗೂ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ತಮ್ಮವರನ್ನ ನೋಡ್ತಾ ಇದ್ದಂತೆ ಎಲ್ಲರೂ ಕಣ್ತುಂಬಿಕೊಂಡ್ರು. ಇಷ್ಟು ದಿನ ತಮ್ಮವರನ್ನ ನೋಡಿಲ್ಲ, ಅಪ್ಪ ಅಮ್ಮನ ಜೊತೆ ಮಾತನಾಡಿಲ್ಲ ಅನ್ನೋ ನೋವಲ್ಲಿದ್ದವರಿಗೆ ಈಗ ಬೂಸ್ಟ್ ಸಿಕ್ಕಂತಾಗಿದೆ. ತಮ್ಮವರನ್ನ ಒಮ್ಮೆ ನೋಡಿ ಮನಸಾರೆ ಮಾತನಾಡಿದ್ಮೇಲೆ ಪ್ರತಿಯೊಬ್ಬರಲ್ಲೂ ಎನರ್ಜಿ ಕಾಣ್ತಾ ಇದೆ. ಆದ್ರೆ ಕಾವ್ಯ ಪಾಲಿಗೆ ಈ ವೀಕ್ ತುಂಬಾನೇ ಕರಾಳವಾಗಿತ್ತು. ಇಂಥದ್ದೊಂದು ಕ್ಷಣ ಬರುತ್ತೆ, ನಮ್ಮ ತಾಯಿ ಹಾಗೂ ತಮ್ಮ ಬಂದಾಗ ಈ ರೀತಿಯ ಘಟನೆ ನಡೆಯುತ್ತೆ ಅಂತ ಕನಸು ಮನಸ್ಸಲ್ಲೂ ಊಹಿಸಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಕಾವ್ಯ ಪಾಲಿಗೆ ಫ್ಯಾಮಿಲಿ ವೀಕ್ ಬಿಗ್ ಬಾಸ್ ಜರ್ನಿಯಲ್ಲಿ ಅಳಿಸಲಾಗದ ಕಪ್ಪು ಚುಕ್ಕೆ ಆಗೋಯ್ತು. ಈ ಫ್ಯಾಮಿಲಿ ವೀಕ್ ಇರೋವರೆಗೂ ಕಾವ್ಯ ಬಗ್ಗೆ ಇದ್ದ ಮಾತುಗಳೇ ಬೇರೆ, ಈಗ ಕೇಳಿ ಬರ್ತಾ ಇರೋ ಮಾತುಗಳೇ ಬೇರೆ. ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಚರ್ಚೆ ಶುರುವಾಗಿದೆ. ಹೀಗಾಗಿ ಇನ್ನೊಂದು ವಾರದಲ್ಲಿ ಕಾವ್ಯ ಆಟ ಮುಗೀತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಮನೆಗೆ ಕಾವ್ಯ ತಾಯಿ ತಮ್ಮ ಬರೋದಿಕ್ಕೂ ಮೊದಲೇ 5-6 ಸ್ಪರ್ಧಿಗಳ ಫ್ಯಾಮಿಲಿ ಬಂದಿತ್ತು. ಅವರ ಯಾರ ಬಾಯಲ್ಲೂ ಇಂಥ ಮಾತು ಬರಲಿಲ್ಲ. ಕೆಲವೊಬ್ರು ನೀನು ಎಲ್ಲರ ಜೊತೆಗೂ ಇರು, ಒಬ್ಬರ ಜೊತೆಗೆ ಸ್ಟಿಕ್ ಆನ್ ಆಗಬೇಡ ಅಂದಿದ್ದು ಬಿಟ್ರೆ ಬೇರೆ ಏನನ್ನೂ ಹೇಳಿಲ್ಲ. ಹೊರಗಡೆ ಆಗ್ತಾ ಇರೋದ್ರ ಬಗ್ಗೆ ಆಗಲಿ, ಇಲ್ಲಿ ಹೇಗಿರಬೇಕು ಅನ್ನೋದರ ಬಗ್ಗೆಯೂ ಹೇಳಿಲ್ಲ. ಆದ್ರೆ ಅದೇನೋ ಗೊತ್ತಿಲ್ಲ, ಕಾವ್ಯ ಪಾಲಿಗೆ ಅವರ ತಮ್ಮ ಹಾಗೂ ಅಮ್ಮನೇ ವಿಲನ್ ಆಗೋದ್ರು. ಮೊದಲು ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಂತೆ ಕಾವ್ಯ ಅಮ್ಮ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಶುರು ಮಾಡಿದ್ರು. ನೀನು ಗಿಲ್ಲಿಯಿಂದ ದೂರ ಇರಬೇಡ, ಯಾವಾಗ್ಲೂ ಅವನ ಜೊತೆಗೆ ಇರು, ಅವನನ್ನ ನೀನ್ ಯಾಕೆ ನಾಮಿನೇಟ್ ಮಾಡಿದೆ, ಅವನು ಯಾವತ್ತೂ ನಿನ್ನನ್ನ ಬಿಟ್ಕೊಟ್ಟಿಲ್ಲ, ಅವನನ್ನ ನೀನು ಬಿಟ್ಕೊಡ್ಬೇಡ, ಅವನು ಕೇಳಿದ್ರೆ ಮೊಟ್ಟೆಯನ್ನು ಕೊಟ್ಬಿಡು ಅಂತೆಲ್ಲ ಗಿಲ್ಲಿ ಜೊತೆ ಹೇಗೆಲ್ಲ ಇರಬೇಕು ಅನ್ನೋದನ್ನ ಹೇಳಿದ್ರು. ಕಾವ್ಯ ಅಮ್ಮ ಹೇಳಿದ ಈ ಮಾತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಚರ್ಚೆ ಆಗ್ತಾ ಇದೆ. ಗಿಲ್ಲಿಯನ್ನ ಬಳಸಿಕೊಂಡು ಬಿಸಾಡೋ ಪ್ಲಾನ್ ಇವರದ್ದು. ಬಿಗ್ ಬಾಸ್ ಆದ ಮೇಲೂ ಹೀಗೆ ಇರಿ ಅಂತ ಹೇಳ್ತಾರ. ಈ ರೀತಿಯ ಮನಸ್ಥಿತಿ ಇರಬಾರ್ದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಇನ್ನು ಇದೆಲ್ಲ ಆದಮೇಲೆ ಕಾವ್ಯ ತಾಯಿ ಹಾಗೂ ತಮ್ಮ ಮೂವರೇ ಕೂತ್ಕೊಂಡು ಮಾತನಾಡ್ತಾ ಇರ್ತಾರೆ. ಆಗಂತೂ ಕಾವ್ಯ ಹಾಗೂ ಕಾವ್ಯ ಫ್ಯಾಮಿಲಿಯವರು ಮತ್ತೆ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಮನೆಯಲ್ಲಿ ನಾನು ಹೇಗಿದ್ದೀನಿ, ಸುದೀಪ್ ಸರ್ ನಾನು ಗಿಲ್ಲಿಯಿಂದ ದೂರ ಇರಬೇಕು ಅಂತ ಹೇಳಿದ್ರು, ಆಮೇಲೂ ನಾನು ಅವನ ಜೊತೆಗಿದ್ರೆ ಹೇಗೆ, ಹೊರಗೆ ಹೇಗೆ ಕಾಣಿಸ್ತಾ ಇದೆ ಅಂತೆಲ್ಲ ಮಾತನಾಡಿದ್ರು. ಆಗ ಒಂದು ಬಾರಿ ಬಿಗ್ ಬಾಸ್ ಎಚ್ಚರಿಕೆ ಸಹ ಕೊಡ್ತು. ಆಮೇಲೂ ಎಚ್ಚೆತ್ತುಕೊಂಡಿಲ್ಲ. ಮತ್ತೆ ಗಿಲ್ಲಿ ವಿಷಯ, ನಾಮಿನೇಷನ್ ವಿಷಯ ಶುರುವಾಯಿತು. ಈ ವೇಳೆ ಕಾವ್ಯ ತಾಯಿ ಹೇಳಿದ ಒಂದು ಮಾತು ಎಲ್ಲೋ ಒಂದಿಷ್ಟು ಮಂದಿಗೆ ಸರಿ ಕಾಣಿಸ್ಲಿಲ್ಲ. ಗಿಲ್ಲಿಯನ್ನ ನೀನ್ ಯಾಕೆ ಅಣ್ಣ ಅಂದೆ, ಅವನಿಗೆ ನೀನು ಅಣ್ಣ ಅನ್ಬೇಡ, ಫ್ರೆಂಡ್ಸ್ ತರ ಇರು, ಇನ್ಮೇಲೆ ಅವನ ಜೊತೆ ಕ್ಲೋಸ್ ಆಗಿ ಇರು, ಅಣ್ಣ ಅಂತ ಹೇಳೋಕೆ ಹೋಗಬೇಡ ಅಂತ ಕಾವ್ಯ ತಾಯಿ ಹೇಳಿದ ಮಾತು. ಅದರಲ್ಲೂ ಕಾವ್ಯ ತಮ್ಮ ಇದ್ದ ಗತ್ತಿರ ನಡೆ
ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಗಿಲ್ಲಿ ಕಾವ್ಯ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿದ್ದ ಪ್ರತಿ ಸ್ಪರ್ಧಿಗಳು ಕೂಡ ಆರೋಪ ಮಾಡಿದ್ರು. ಗಿಲ್ಲಿ ಇಲ್ಲದೆ ಕಾವ್ಯ ಇಲ್ಲ, ಕಾವ್ಯ ಇಲ್ಲದೆ ಗಿಲ್ಲಿ ಇಲ್ಲ ಅಂತ ಮಾನಸಿಕವಾಗಿ ಚುಚ್ಚೋ ಕೆಲಸ ಮಾಡ್ತಾ ಇದ್ರು. ಆದ್ರೆ ಯಾವತ್ತು ವೀಕ್ಷಕರು ಇವರಿಬ್ಬರ ಬಗ್ಗೆ ಮಾತನಾಡಿರ್ಲಿಲ್ಲ. ಕಾವ್ಯ ಬಗ್ಗೆ ನೆಗೆಟಿವ್ ಮಾತುಗಳು ಬಂದಿದ್ದು ತುಂಬಾ ಕಮ್ಮಿ. ಆದ್ರೆ ಕಾವ್ಯ ಅಮ್ಮ ಹಾಗೂ ತಮ್ಮ ಬಂದು ಹೋದ ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ. ಅದರಲ್ಲೂ ಬಿಗ್ ಬಾಸ್ ಇತಿಹಾಸದಲ್ಲಿ ಬಿಗ್ ಬಾಸ್ ಮನೆಗೆ ಬಂದ ಒಂದು ಕುಟುಂಬ ಈ ರೀತಿ ಹೊರ ಹೋಗಿದ್ದು ಯಾವತ್ತೂ ಇಲ್ಲ. ಅದು ಕಾವ್ಯ ವಿಷಯದಲ್ಲಿ ಮೊದಲ ಬಾರಿ ನಡೆದಿದೆ. ಇದು ಕಾವ್ಯ ಮೇಲೆ ದೊಡ್ಡ ಪರಿಣಾಮ ಬೀರೋದಂತೂ ಸತ್ಯ. ಆತ್ಮೀಯರೇ, ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.